ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ನಾವು ಟ್ರಿಪ್ಗೆ ಹೋಗಿರೋ ಪಾರ್ಟ್ 2 ವ್ಲಾಗು ಕಂಟಿನ್ಯೂ ಆಗ್ತಾಯಿದೆ. ಬೆಳಗ್ಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಹೋದರೆ ನಿಮ್ಗೆ ಅಷ್ಟು ರಶ್ ಇರೋಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಆಚೆ ಜನ ಕಾಣಿಸ್ತಾರೆ, ಬಟ್ ಆರಾಮಾಗಿ ದರ್ಶನ ಮಾಡ್ಬೋದು. ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಆದಮೇಲೆ ಫೋಟೋಸ್ ಎಲ್ಲ ಓಡಿಸ್ಕೊಂಡು ಹೋಟೆಲ್ಗೆ ಹೋದ್ವಿ. ತುಂಬ ಹಶ್ವಾಗ್ತಿತ್ತು ಅಂತ, ಬಿಕಾಸ್ ಬೇಗನೆ ಇದ್ವಿ 4 o'clock. ಅದಕ್ಕೆ ಹೋದ್ವಿ, ಟಿಫನ್ ತೊಗೊಂಡ್ವಿ. ಬಟ್ ಆದರೆ ನಮಗೆ ಯಾರಿಗೂ ಅಷ್ಟು ಇಷ್ಟನೇ ಆಗಿಲ್ಲ. ಹೋಟೆಲ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ನಾನು ಮಂಗಳೂರು ಬಂದು ತೊಗೊಂಡೆ. ನಿಜ ಚೆನ್ನಾಗಿತ್ತು, ಬಟ್ ಇಡ್ಲಿ ವಡೆ ಆಗ್ಬೋದು. ಆಮೇಲೆ ಚಿತ್ರಾನ್ನ ಅಂತೂ ಅಷ್ಟು ಚೆನ್ನಾಗಿರಲಿಲ್ಲ. ದೋಸೆಗಂತೂ ಎಣ್ಣೆನೇ ಹಾಕಿರಲಿಲ್ಲ. ಆದ್ದರಿಂದ ಎಲ್ಲರೂ ಇನ್ನೂ ಒಂದು ಟ್ರಿಪ್ ಊಟ ಮಾಡೋಣ ಅಂತ ಸಂತೃಪ್ತಿ ಹೋಟ್ಲಿಗೆ ಬಂದಿದ್ದೀವಿ. ರಿವ್ಯೂ ಎಲ್ಲ ಕೊಡ್ತಾರೆ ನೋಡಿ. ಕಾರ್ತಿಕ್ ಅವರೇ, ಸಾಕಾಯ್ತಾ? ಏನು ತಿಂದ್ರಿ? ಟೇಸ್ಟಿ ಆಗಿತ್ತಾ? ಸಂತೃಪ್ತಿ ಆಯಿತಾ? ಗೋಪಿ ಅಣ್ಣ ಸಂತೃಪ್ತಿ ಆಯಿತಾ? 2 ಪ್ಲೇಟ್ ತಿಂದಮೇಲೆ 1 ಪ್ಲೇಟ್ ತೃಪ್ತಿ ಆಗಿಲ್ಲ. ಅರಿ, ಸಂತೃಪ್ತಿ ಆಯಿತಾ? ಆಗಿಲ್ಲ. ಇವ್ರಿಗೆ ಇನ್ನೂ ಆಗಿಲ್ಲ. 2 ಪ್ಲೇಟ್ ಒಂದೇ ಪ್ಲೇಟ್ ತಿಂದಿದ್ದು. ಏನು ತಿಂದ್ರಿ? ಚಿತ್ರಾನ್ನ ಇಲ್ಲೆಲ್ಲಿ ತಿಂದ್ರಿ? ಕಾಫಿ ಕುಡ್ದಿದ್ದು. ತೃಪ್ತಿ ಆಯಿತಾ? ಚೆನ್ನಾಗಿತ್ತಾ? ನೋಡಿ, ಈ ಮಿಕ್ದವ್ರಲ್ಲಿ ಅಲ್ಲಿದ್ದಾರೆ. ಹೇಳು, ನೀನೇನು ತಿಂದೆ? ಅಣ್ಣ ಏನೂ ಕೊಡಿಸಿಲ್ವಂತೆ. ಯಾಕಣ್ಣ? ಗೋಪಿ ಅಣ್ಣ, ನಿಮ್ಮ ಹೆಂಡತಿಗೆ ಏನೂ ಕೊಡಿಸಿಲ್ವಂತೆ. ಮಂಗಳೂರಲ್ಲಿ ನೀರು ದೋಸೆ ಸಿಗಲ್ಲ ಅಂದರೆ ಅಷ್ಟೇ ಆಶ್ಚರ್ಯ ಆಗುತ್ತೆ. ನಯನ ಅವರೇ, ಏನು ತಿಂದ್ರಿ? ಇಲ್ಲಿ ತಿಂದ್ರಾ? ಹಾಂ, ಎಷ್ಟು ಪ್ಲೇಟ್ ತಿಂದ್ರಿ? ಇಲ್ಲಿ ಬರೀ ಹಾಲು. ಇವರು ಕಾಫಿ ಟೀ ಏನು ಕುಡಿಯಲ್ಲ. ಇದು ಬೇಬಿ ಹಾಲು ಮಾತ್ರ ಕುಡಿಯೋದು ಬೇಬಿ. ನಮ್ಮ ಮಾವಂಗೂ ಸಾಕಾಗಿಲ್ಲ, ಬೇರೆ ಹೋಟ್ಲಿಗೆ ಹೋಗಿದ್ವಿ. ಸೊ ಇಲ್ಲೂ ತಿಂದರು ನೋಡಿ. ಅಲ್ಲೆಲ್ಲ ಇನ್ನೊಂದು ಗ್ರೂಪ್ ಕೂತಿದೆ. ನೆಕ್ಸ್ಟು ಎಲ್ಲಿಗೆ? ನೋ, ಬಾಹುಬಲಿ ಅಂತೆ, ನಾನು ನೋಡಿಲ್ಲ. ನೋಡೋಣ ಬನ್ನಿ, ಕರ್ಕೊಂಡೋಗಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಆಗೋ. ಇದರ ಹೆಸರು ಡಕೋಟಾ ವಿಮಾನ ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿಲ್ಲ, ಯಾವತ್ತೂ ನೋಡಿಲ್ಲ. ಈ ಸರಿ ನೋಡಿದೆ. ನಮ್ಮ ಕಾರ್ತಿಕ್ ಅವ್ರ ಕೃಪೆಯಿಂದ ಕೆಲವೊಂದು ನೋಡ್ದಿರೋಂಥ ಜಾಗ ಎಲ್ಲ ನೋಡ್ತಾ ಇದ್ದೀವಿ. ಇದ್ರ ಡೀಟೇಲ್ಸ್ ಎಲ್ಲ ಅಲ್ಲೇ ಬರೆದಿದ್ದಾರೆ. ಸೊ ನೀವು ಬಂದಾಗ ನೋಡಿ, ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ಸಿದ್ದೂರು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಲ್ವಾ ಗೋಪಿಣ್ಣ? ಯಾಕೋ ಗೊತ್ತಿಲ್ಲ. ಪರವಾಗಿಲ್ವಾ? ಮುಜುಗರ ಆಗಲ್ವಾ? ಐ ಲವ್ ಯು. ಜೈ ಜೈ ಜೈ. ಸೊ ಇದು ನಾನು ಮೊಬೈಲಲ್ಲಿ ನೋಡಿದ್ದೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಈ ಸಲ ಟ್ರೈ ಮಾಡಲೇಬೇಕು ಅನ್ಕೊಂಡು ಬಂದಿದ್ದೀನಿ. ಯಾವ್ಯಾವ ಫ್ಲೇವರ್ ಇದೆ? ಆರೆಂಜ್, ಮ್ಯಾಂಗೋ, ಪೈನಾಪಲ್. ಸೊ ಇಷ್ಟು ಫ್ಲೇವರ್ ಇದೆ. ನಾನು ಮ್ಯಾಂಗೋ ತೊಗೋತೀನಿ. ನಮ್ಮ ಅಂಕಲ್ ಮ್ಯಾಂಗೋ ತಗೋ ಅಂತ ಹೇಳಿದ್ದಾರೆ ಅಣ್ಣ, ಅದಕ್ಕೋಸ್ಕರ. ಅರಿ, ನಾನು ಲಾಸ್ಟ್ ಟೈಮ್ ಮಡಿಕೆಲೆ ಬಿಡಿಸ್ಕೊಂಡಿದ್ದೆ ಅದನ್ನ. ಹೌದು, ಇಲ್ಲ ರೀ, ಕ್ಲಾಸ್ ಅಲ್ಲಿ ವಿಡಿಯೋ ನೋಡಿದೆ. ನೋಡು, ನನಗೆ ಅದೇ ಬೇಕು. ಗ್ಲಾಸ್ ಇದು ಯಾರೋ ತಗೊಳ್ಳಿ. ಯಾರು ಬೇಕಿದ್ದು ನೋಡಿ. ಇದು ಟೇಸ್ಟ್ ಮಾಡು. ಬೇಡ, ಗ್ಲಾಸ್ ಮಡಿಕೆ ಬೇಕಾ, ಗ್ಲಾಸ್ ಬೇಕಾ? ಇವ್ರು ಯಾರು? ಇವರು ಟೇಸ್ಟ್ ಮಾಡ್ಬಿಟ್ಟು ಅದೇ ಚೆಲ್ಬಿಡ್ತೀಯಾ? ಕುಡಿಲೇಬೇಕು. ಡ್ರೈವರು ಕರ್ಕ ಬಂದಿದ್ದೀನಿ. ಕಮಿಷನ್ ನನ್ಗೊಂದು ಎಕ್ಸ್ಟ್ರಾ ಆಲ್ರೆಡಿ ಡ್ರೈವರ್ ಅಂತೆ. ಫ್ಲವರ್, ಪೈನಾಪಲ್, ಆರೆಂಜ್, ಮ್ಯಾಂಗೋ, ಕೋಕೋ. ಪೈನಾಪಲ್ ಇದೆ, ಆರೆಂಜ್ ಇದೆ, ಮ್ಯಾಂಗೋ ಇದೆ, ಕೋಕೋ. ಏನ ಅಲ್ಲಿ ಆಚೆ ಕಡೆ ಹಾಕೊಳ್ಳಿ.
ಒಂದು ಕೊಟ್ಬಿಡಿ ಸಾಕು ಅವ್ರಿಗೆ ಎಲ್ಲರಿಗೂ ಫ್ಲೇವರ್. ಕೊಡೋದು ಒಬ್ಬೊಬ್ರು ಆದ್ಮೇಲೆ ನನ್ನ ಕಷ್ಟ ಯಾರಿಗೆ ಹೇಳೋಣ ಹೇಳಿ. ಏನಿಲ್ಲ ಅಣ್ಣ, ಎಲ್ಲರ ಕೈಲಿ ಗ್ಲಾಸ್ ಕೊಟ್ಬಿಟ್ಟು ಲೈನಿಗೆ ನಿಲ್ಲಿಸ್ಬಿಡಿ. ಒಬ್ಬೊಬ್ರು ಹಾಕೊಂಡ್ಬನ್ನಿ. ಇಲ್ಲ ಒಂದ್ ನಿಮಿಷ ಇದೆ, ಅದು ಚೆನ್ನಾಗಿರುತ್ತೆ ವಿಡಿಯೋ ಮಾಡಕ್ಕೆ. ಅಣ್ಣ ಎಲ್ಲರ ಕೈಲಿ ಗ್ಲಾಸ್ ಕೊಟ್ಟು ನಿಲ್ಸಿ, ಒಬ್ಬೊಬ್ರಿಗೆ ಹಾಕೊಂಡ್ಬನ್ನಿ. ಎಲ್ಲ ಲೈನ್ ಯಾರ್ಯಾರು ಕುಡಿತೀರೋ ಲೈನ್. ಫ್ಲೇವರ್ ಯಾವ್ದು ಬ್ಯಾಕ್ ಸೈಡ್? ಮ್ಯಾಂಗೋ ಚೆನ್ನಾಗಿರುತ್ತೆ. ಅವನ್ಗೆ ಸೋಡಾ, ಶಿವಗೆ ಫ್ಲೇವರ್ ಏನ್ ಬೇಕು? ಅಣ್ಣ ಮಡ್ಕೆದು ನಾನು ಸಾಧನ ಚೆನ್ನಾಗಿದೆ ಮಸಾಲೆ. ಏನೋ ಒಂದು ಯಾರ್ಯಾರೀಗ ಲೈನ್ಗೆ ಮ್ಯಾಂಗೋ ಎಷ್ಟು ಮ್ಯಾಂಗೋ ಎಷ್ಟಾಗ್ಲಿ? ಮ್ಯಾಂಗೋ ಎಷ್ಟು? ಮ್ಯಾಂಗೋ ಯಾರಿಗೆ? ಎರಡು ಆರೆಂಜು ಒಂದು ಪೇನ ಎಲ್ಲ ವೇಸ್ಟ್ ಮಾಡಿದೆ ನೀನು. ಅಯ್ಯೋ ದಡ್ಡಿ. ಏನಾಗ್ತಿದೆ ಸಂಗೀತ ಏನಾಗ್ತಿದೆ? ಇಬ್ರು ಇದ್ರೆ ಒಂಚೂರು ಚೆಲ್ಬೇಡಿ. ಬರ್ಬೇಕು ಮುಂದೆ ಬೇಕಾದವರು. ಸೋಡಾ ಕುಡಿದ್ಯಾ? ಅವಾಗ ಖಾರ ಆಗಲ್ವಾ? ಸೋಡಾ ಕೊಡಿ. ಸೋಡಾ ತರನೇ ಇದು, ಉರಿ ಬರಲ್ಲ ಇದು. ಇರಿ ಅಣ್ಣ. ಬಾಯಲ್ಲಿಕ್ಕ ಬಿಟ್ಬಿಡ್ರಿ, ಬಾಯಿಲಿರೋದು ಹಂಗೆ ಬಿಟ್ಬಿಡ್ರಿ ಮೇಡಮ್. ಕರೆಕ್ಟಾಗಿ ಮಾಡಿದ್ರಪ್ಪ, ವೇಸ್ಟ್ ಆಗಿಲ್ಲ. ಅದಕ್ಕೆ ನಮ್ಮ ಹತ್ರ ಐಡಿಯಾಗಳು ಕೇಳಬೇಕು. ಇದೊಂಥರ ಸಖತ್ ಎಕ್ಸ್ಪೀರಿಯೆನ್ಸ್ ಆಯ್ತಂತು. ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಟೈಮ್ ಕೊಟ್ಟಂಗಾಯಿತು. ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ನಾನು ಮಡ್ಕ ಸೋಡಾ ಟ್ರೈ ಕೂಡ ಮಾಡಿರಲಿಲ್ಲ. ಈ ಸಲ ಎಲ್ಲರೂ ಟ್ರೈ ಮಾಡಿದ್ವಿ. ಇದರಲ್ಲಿ ಒಂದು 2-3 ಜನಕ್ಕೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇತ್ತು, ಬಟ್ ನಾನು ಇನ್ಯಾರಿಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನಾನು ಫಸ್ಟ್ ಟೈಮ್ ನಾನು ಒಬ್ಬಳೇ ಸಿಂಗಲಾಗಿ ಕುಡಿದಾಗ ಹಂಗೆ ಎತ್ಬಿಟ್ಟೆ ಫುಲ್ಲು. ಒಂಥರ ನನಗೆ ನತ್ತಿಗೇರ್ದಂಗೆ ಆಗೋಯಿತು. ಆಮೇಲೆ ಬೇರೆಯವರೆಲ್ಲ ಕುಡಿದ್ರಲ್ಲ, ಆವಾಗ ಗೊತ್ತಾಯಿತು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ನಾವು ಮತ್ತೆ ಕೈಲಿ ಹಿಡ್ಕೊಂಡು ಸ್ಲೋವಾಗಿ ಕುಡಿಬೋದಂತೆ, ಬಟ್ ನನಗೆ ಐಡಿಯಾ ಗೊತ್ತಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ನಾನು ಗಂಟೆ ತೊಗೊಂಡೆ ದೇವರು ಕಟ್ಟೋಣ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರೆಲ್ಲ ಒಂದೊಂದು ಕಡೆ ಹೋಗಿದ್ರು. ಇವಾಗ ಹೇಗೆ ಅಂದರೆ ಎಲ್ಲ ಒಟ್ಟಿಗೆ ಬರ್ತಾಯಿದ್ವಿ. ಬಟ್ ಈಗ ಹೆಂಗೆ ಅಂದರೆ ಟಿ ಟಿ ಪಕ್ಕದಲ್ಲಿ ಇದ್ದಿದ್ದು ಗೊತ್ತಲ್ವಾ, ಯಾರ್ಯಾರಿಗೆ ದರ್ಶನ ಆಗುತ್ತೆ, ಯಾರ್ಯಾರು ಮುಗಿಸ್ಕೋತೀವಿ ಅವ್ರ ಪಾಡ್ಗೆ ಅವರು ಡೈರೆಕ್ಟ್ ಟಿ ಟಿ ಹತ್ರನೇ ಬಂದುಬಿಡ್ತಿದ್ರು. ರಮ್ಮ ಬಂತು, ಕಷ್ಟದ ಬಂದು ಊಟ ಎಲ್ಲ ಮಾಡ್ಕೊಬಂದ್ವಿ. ಸೌತಡ್ಕಲ್ಲಿ ಇದಕ್ಕೆ ಮುಂಚೆ ನಾವು ತಿಂದಿರಲಿಲ್ಲ, ಬಟ್ ಇವಾಗ ತಿಂದು ಸಕ್ಕತ್ತಾಗಿದೆ ಊಟ ಮಾತ್ರ. ಯಾರಾದರೂ 12 ಗಂಟೆ ಆದರೂ ನಡೀತಿದೆ, ಯಾಕಂದ್ರೆ ದರ್ಶನ ಮಾಡೋಷ್ಟು 11:30-12 ಗಂಟೆ. ಬೇಗ ದರ್ಶನ ಮುಗಿದ್ರು ಒಂದು 1/4 ಅವರ್ ಕಾಯಿರಿ. 12:30ಇಂದ ಎಷ್ಟು ಗಂಟೆಯಿಂದ 12:30ಇಂದ 2:30. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಊಟ. ಅನ್ನ ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬೇಳೆ ದಾಲ್ ಥರ, ಅದು ಹಿಂಗೆ ನಂಗೆ ಗೊತ್ತಿಲ್ಲ, ಬೇಳೆ ದಾಲ್ ಥರ ಗಟ್ಟಿಯಾಗಿ ಸಾಂಬಾರು ಥರ ಇರುತ್ತೆ. ಆಮೇಲೆ ರಸಮ್ಮು, ತಿರ್ಗಾ ಮತ್ತೆ ರೈಸ್ ಹಾಕಿಸ್ಕೊಂಡ್ರೆ ನಿಮಗೆ ವೆಜಿಟೇಬಲ್ ಸಾಂಬಾರು ಕೊಡ್ತಾರೆ. ಅದಾದಮೇಲೆ ನಿಮಗೆ ಮಜ್ಜಿಗೆ ಕೊಡ್ತಾರೆ. ಬೇಕಾದ್ರೆ ಮಜ್ಜಿಗೆ ನೀವು ಅನ್ನ ಕೂಡ ತಿನ್ಬೋದು. ನಾನು ಅನ್ನ ಹಾಕಿಸ್ಕೊಂಡಿಲ್ಲ, ಬರೀ ಮಜ್ಜಿಗೆ ಕುಡಿದೆ. ಅದಾದಮೇಲೆ ತಿರ್ಗಾ ಯೂಶ್ವಲಿ ಈ ಕಡೆ ಮಂಗಳೂರು ಸೈಡೆಲ್ಲ ಪಾಯಸ ಕೊಡ್ತಾರೆ ಗೊತ್ತಾ, ಅನ್ನದ್ದು ಬೆಲ್ಲದ ಪಾಯಸ ಅಂತ. ಅನ್ನ ಬೆಲ್ಲ ಎಲ್ಲ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿರ್ತಾರೆ, ಅದು ಕುಡಿದೆ. ಸಕ್ಕತ್ತಾಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಾವು ಕುಕ್ಕಿಗೆ ಹೋಗಿ ತಿನ್ಬೇಕು ಅಂದ್ಕೊಂಡ್ವಿ, ಇವಾಗ ಇನ್ನೂ 1 ಗಂಟೆ. ಬಟ್ ಇವತ್ತು ಊಟ ಇದೆ ಅಂತ ಹೇಳಿದ್ರು. ಡೈಲಿ ಇರುತ್ತಂತೆ 12:30ಇಂದ 2:30. ಸಕ್ಕತ್ತಾಗಿತ್ತು. ನಾನು ತಿಂದಿದ್ದೀನಿ ಎಲ್ಲ ಕಡೆ, ಎಲ್ಲ ದೇಶದಲ್ಲೂ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ ನಾನು. ಬಟ್ ಏನಂತ ಅಂದರೆ ಈ ಥರ 3 ಥರ ವೆರೈಟಿ ಸಾಂಬಾರು ಇರುತ್ತಲ್ಲ, ಅದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಚೆನ್ನಾಗಿ ಏನ ನಾಯಿ ಮರಿನ ಇಷ್ಟು ಕ್ಯೂಟಾಗಿದೆ ಗೊತ್ತಾ ಅನ್ನೋ. 3 ಬೆಳಗಿಂದ ನೆನ್ನೆಯಿಂದ 3 ನಾಯಿ ಮರಿ ನೋಡಿದ್ವಿ. ನೆನ್ನೆ ಒಂದು ನೈಟ್ ನೋಡಿದ್ನ, ಇವತ್ತೊಂದು ಬೆಳಿಗ್ಗೆ ನೋಡಿದೆ.
ಸೊ ಸಖತ್ತಾಗಿತ್ತು ಊಟ ಮಾತ್ರ. ಮತ್ತು ಫ್ಯಾನ್ ಹಾಕಿದ್ರು, ಎಲ್ಲ ಹಾಕಿದ್ರು, ಆರಾಮಾಗಿ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ವಾಶ್ರೂಮ್ ಹೋಗಿದ್ವಿ. ಇಲ್ಲೆಲ್ಲ ಉಚಿತ ಶೌಚಾಲಯ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಎಲ್ಲ ಕಡೆ ಧರ್ಮಸ್ಥಳದಲ್ಲಂತೂ ಸಿಕ್ಕಾಪಟ್ಟೆ ಕ್ಲೀನಾಗಿರುತ್ತೆ, ಇಲ್ಲೂ ಚೆನ್ನಾಗಿದೆ. ಸೊ ಎಲ್ಲೆಲ್ಲಿ ಚೆನ್ನಾಗಿದೆ ಸ್ವಲ್ಪ ಆದಷ್ಟು ಟ್ರೈ ಮಾಡಿ ಅಷ್ಟೇ. ಬೇರೆ ಕಡೆ ಎಲ್ಲ ನಾವು ಟೂರಿಸ್ಟ್ ಪ್ಲೇಸ್ಗಳಿಗೆ ದೇವಸ್ಥಾನ ಬಿಟ್ಟು ಬೇರೆ ಕಡೆ ಹೋದರೆ ವಾಶ್ರೂಮ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ, ಮತ್ತು ಅಷ್ಟು ಕ್ಲೀನಾಗೂ ಇರೋಲ್ಲ. ಇಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಯ್ಯೋ ಅಯ್ಯೋ ಅವನು ಏನು ಮಾಡ್ತಾಯಿದ್ದೀನಿ ನಾನು? ಏನು ಇಲ್ಲವಲ್ಲ ಹಾಕಕ್ಕೆ, ಅದಕ್ಕೆ ಪಾಪ ಏನಾರು ಹಾಕೋಣ ಅಂದರೆ ಏನು ಮೊನ್ನೆ ಬರ್ತಾನೆ ಶುಕ್ರವಾರ ಬರ್ತಾನೆ ಅನ್ನ ಹಾಕ್ಬಿಟ್ಟಿದ್ವಿ. ಇಲ್ಲ ಎಷ್ಟೊಂದು ರೀ ಅಗ್ಗದ ಮೇಲೆ ಓಡಾಡ್ತಿದ್ದಾವೆ. ಅಲ್ಲ ಅನ್ಕೊಂಡು ಅಲ್ಲ ಓಪನ್ ಇದೆ ಗೋಪಿ ಅಣ್ಣ. ಅಯ್ಯೋ ಅಷ್ಟೇ ತಾನೇ ಹೋಗಿ ಅಂಟ್ಕೊಂಡ್ಬಿಟ್ಟಲ್ಲಪ್ಪ. ಬರೋವಾಗ ನೋಡು ಅಷ್ಟು ಮುಜುಗರ ಮಾಡ್ತಾ ಇದ್ದಾರೋ. ಈಗ ನೋಡ್ದ ಹೋಗಿ ಅಂಟ್ಕೋತಾನೆ. ಇವ್ರ ಜೋಡಿಗಳು ಅಂತ ಮಾತಾಡ್ರಿ, ಯಾಕ್ರಿ? ಬೇಡ ಪಾಪ, ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ, ಇವಾಗಲೇ ಹೇಳ್ಬಾರ್ದು. ಫಿಕ್ಸಾ ಪಕ್ಕನಾ? ಇದು ರಿಂಗ್ ಹಾಕ್ಬಿಡಿ, ರಿಂಗು ನಾನು ಮುಂದೆ ಅವಾಗ ಫಿಕ್ಸ್ ಮಾಡಿಸ್ಕೊತೀನಿ. ಇಲ್ಲೇ ಸಿಕ್ಕದಲ್ಲ ನಾ ರಿಂಗ್ಗಳು. ಓ ರಿಂಗ್ ಹಾಕಿ ಅವಾಗ ಹೇಳ್ಬಿಡ್ತೀನಿ ನಾನು, ಅವಾಗ ಹೇಳ್ತೀನಿ. ನಿಮ್ಮ ಮದ್ವೆದು ಪ್ರತಿ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ನಾನು ಕರೀತೀರಾ ಅಂದರೆ ಮಾತ್ರ, ಕರೆದ್ರೆ ನೋಡೋಣ. ದೇವಸ್ಥಾನ ಓಪನ್ ಆಗೋದು 3:30 ಅಂತೆ. ನಾವು 3 ಗಂಟೆಗೆ ಬಂದ್ಬಿಟ್ಟಿದ್ದೀವಿ. ಸೊ ಅದರಿಂದ ಕ್ಯೂವಲ್ಲಿ ಕುತ್ಕೊಂಡಿದ್ದೀವಿ. ಓಪನ್ ಆದಮೇಲೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಮಾಡಿ ಇಷ್ಟಾದರೂ ಹಿಡ್ದವ್ರೆ, ಖುಷಿ ಪಡಿ. ಸಾಕು ವಿಡಿಯೋ ಮಾಡಿ. ಇದೊಂದು ಹೇಳ ಸಿಕ್ಕಿದ್ದಲ್ಲ ಅರ್ಧ ಉಂಡಿಗೆ ಹಾಕ್ಬಿಡು. ಅದು ತಪ್ಪು, ದೇವ್ರಿಗೆ ಹತ್ರ ಹಾಕ್ಬೇಡಿ. ನಮ್ಗೆ ಸಿಕ್ಕೈತೆ ಅಂದ್ರೆ ದೇವ್ರು ಕಳ್ಸಿರೋದು. ನಾಗಲಕ್ಷ್ಮಿ ಇವಾಗ ಒಂದು ಕಡೆಯಿಂದ ಕೇಳು, ಯಾರು ಏನೇನು ಐಡಿಯಾ ಕೊಟ್ಬಿಡ್ತಾರಂತ. ಬೇಗ ಕೇಳ್ಕೊಬಾ. ಏನು ಮಾಡ್ಬೇಕಂತೆ, ಏನು ಮಾಡ್ಬೋದು? ದೇವರು ನಮ್ಗೆ ಸಿಕ್ಕೈತೆ ಅಂದ್ರೆ ಅದು ನಮಗೆ ಅಂತ ಕೊಟ್ಟಿರೋದು. ರಿಟರ್ನ್ ಕೊಟ್ರೆ ದೇವ್ರಿಗೆ ಇನ್ಸಲ್ಟ್ ಮಾಡ್ದಂಗಾಗುತ್ತೆ. ನಾವೇ ಸರಿ ಕಾರ್ತಿಕ್ ಏನು ಮಾಡೋಣ? ಅಂದನಕ್ಕೆ ಅಂದನ ಮಾಲ್ತಿ ಅಕ್ಕ ನೀವು ಓಡ ಹೋಗಿ ಅರ್ಚನೆ ಇತ್ತಲ್ಲ ಅದಲ್ಲಿ ಪ್ರಿಂಟ್ ಆಗಿ ಪ್ರಸಾದ ಎಷ್ಟು ಜನಕ್ಕೆ ಹೋಗ್ತಾರೆ? ಇಷ್ಟು ಸಿಕ್ಕರೆ ಸಾಕು ಅಲ್ವಾ? ನಾಗಲಕ್ಷ್ಮಿ ನಾನು ಕೊಟ್ಬಿಡ್ತೀನಿ. ನಂದಾಗಿದ್ರೆ ಬಿಡಲ್ಲ. ನಾಗಲಕ್ಷ್ಮಿ ಒಂದು ನಿಮಿಷ. ನಾಗಲಕ್ಷ್ಮಿ ಇವಾಗ ಏನು ಮಾಡೋದು ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಡು ಬೇಗ. ಇದು ಪ್ರ್ಯಾಂಕು, ಯಾವ ದುಡ್ಡು ಸಿಕ್ಕಿಲ್ಲ. ಪ್ರ್ಯಾಂಕ್ ಮಾಡಿದ್ದು ಅಲ್ಲ, ಪ್ರ್ಯಾಂಕ್ ಆಗೋದು ಆಗ್ಬಿಡ್ತಾರೆ, ಆಮೇಲೆ ನೋಡೋಣ ನಾನು ಹಾಗೇ ಇಲ್ಲ ಅಂತಾರೆ. ಅದಕ್ಕೆ ವಿಡಿಯೋ ಮಾಡ್ತಾರೆ. ಅಪ್ಪ ಅದನ್ನೆಲ್ಲ ಹಾಕ್ಬಾರ್ದಮ್ಮ, ವಿಡಿಯೋನ ದುಡ್ಡು ಸಿಕ್ಕಿರೋದೆಲ್ಲ ಹಾಕ್ಬಾರ್ದಮ್ಮ ಅಂತೈತೆ. ಪ್ರ್ಯಾಂಕ್ ಮಾಡ್ತಾರಂತ ಯಾರೋ
ಏ ನೀವು ಇಲ್ಲ ಲಕ್ಷ್ಮಿ ನಿಮ್ಮಮ್ಮ ಪ್ರ್ಯಾಂಕ್ ಆಗೋರೆ ಇವ್ರು ಚೆನ್ನಾಗಿ ಪ್ರ್ಯಾಂಕ್ ಆಗೋರೆ ಇವರು ಆಗೋರೆ ತೋರಿಸೇ ಇಲ್ಲ ಅವ್ರಿಗೆ ಅವ್ರಿಗೆ ತೋರಿಸೇ ಇಲ್ಲ ನಾನು ಹೇಳಿದ್ದಷ್ಟೇ ಅವ್ರಿಗೆ ಗೊತ್ತು ಆದ್ರೆ ನಂಬುದ್ರು ನಾನೇ ನಂಬಿದ್ದೇನೆ ಅಂದ್ರೆ ಅವ್ರನ್ನ ಬದಲು ತಪ್ಪು ಪ್ರ್ಯಾಂಕ್ ಅವರಿಂದ ನೀವು ಪ್ರ್ಯಾಂಕ್ ಆದ್ರೆ ಸರಿ ಪ್ರ್ಯಾಂಕ್ ಆದ್ರೆ ಏಯ್ ನೋಡಿ ಬ್ಯಾಂಕ್ ಆಗಿದ್ದು ಮತ್ತೆ ಒಬ್ಬರೇ ಮತ್ತೆ ಒಬ್ಬರೇ ನನಗೆ ಬೇರೆ ಪರ್ಸನ್ ನೋಡಿದ್ದಾರೆ ನಾನು ನೋಡಿ ಕೂಡ ನಂಬಿದ್ದಾರೆ ಬ್ಯಾಂಕ್ ಆಗಿದ್ದು ಒಬ್ಬರೇ ಸಿಕ್ಕಿದೆ ಅನ್ಕೊಂಡು ನೀವು ಸಿಕ್ಕಿದೆ ಅಂತ ಹೇಳಿದಿರಾ ಅನ್ಕೊಂಡಿದ್ದೀರಾ ಅದೇ ಸಿಕ್ಕಿಲ್ವಲ್ಲ ಬಟ್ ನೀವು ತೋರಿಸಿಲ್ಲ ನಮಗೆ ತೋರಿಸಿದ್ರೆ ನಾವು ನೋಡಿ ಬಾಯ್ ಹೇಳಿದ್ಮೇಲೆ ನಂಬಿದ್ದಾರೆ ನೀವು ಹೇಳ್ಕೊಬಿಡಿ ನೀವು ನಮ್ಗೆ ನಾನು ಪ್ರ್ಯಾಂಕ್ ಆದೆ ಆ್ಯಕ್ಚುಲಿ ಅಲ್ಲ ಸಿಕ್ಕಿದ್ರೆ ನಾನು ಒಂದು 500,000 ಹುಡುಗ ನಾನು ಸಿಕ್ಕಿದ್ದು ನಾನು ನಾನು ಹಂಗಲ್ಲ ಇಲ್ಲ ನಾನು ತಲೆ ಮೇಲೆ ಹಿಂಗೆ ಹೊಡೆದು ನಾನು ಅಷ್ಟೇ ಅಪ್ಪ ಸುಳ್ಳು ಹೇಳಲ್ಲ ನಾನು ಏನು ಮಾಡ್ತಿದ್ದೆ ಆಚೆ ಕಡೆ ವೀಕ್ಷಕರು ಅವ್ರು ಕೊಟ್ಟು ಸಿದ್ದೂರು ಏನು ಹೇಳಿರ್ತಾರೆ ನಿಜ ಹೇಳ್ತೀನಿ ಸುಳ್ಳು ಹೇಳ್ಬಾರ್ದು ಎಲ್ಲ ಕಾಸು ಹುಂಡಿಗೆ ಹಾಕ್ಬಿಡು ಅವನು ಅವ್ರು ಹೇಳಿದ್ರು ನಾನು ಹೇಳೋದೇನು ಗೊತ್ತಾ ನಾವೆಲ್ಲರೂ ಊಟ ಮಾಡೋಣ ಅವರು ಸಿಕ್ಕಿದ ಎಲ್ಲರೂ ಊಟ ಮಾಡೋಣ ಅಂತ ನನಗೆ ಆ ಎಮ್ಮಕ್ಕೆ ಒಳ್ಳೇದಾಗಲಿ ಅಯ್ಯೋ ಅವ್ರು ಎಂಥ ಕಷ್ಟದಲ್ಲಿ ಬಿದ್ದಾರು ನೋಡತ್ತೆ ಏನಾಗಲ್ಲ ದೇವ್ರಿಗಿನ್ನ ಹೆಚ್ಚೇನಲ್ಲ ತಗೊಳ್ಳಲ್ಲ ಇನ್ನು 1 ನಿಮಿಷ ಇದೆ. ಲಾಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಬೇಕಾಗಿತ್ತು. ಒಳಗಡೆ ಹೋಗೋವಾಗ ಮಳೆ ಏನೂ ಇರಲಿಲ್ಲ, ಬಟ್ ಸಿಂಟಮ್ಸ್ ಇತ್ತಷ್ಟೇ. ಹೋದ್ವಿ, ಆರಾಮಾಗಿ ಮಾತಾಡಿದ್ವಿ, ಪ್ರ್ಯಾಂಕ್ ಕೂಡ ಮಾಡಿದ್ವಿ. ಸೊ ಎಲ್ಲ ಆಯಿತು. ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಮಳೆ ಶುರುವಾಯಿತು ನೋಡಿ, ಅದು ಮೆತ್ತಗೆ ಸ್ಟಾರ್ಟ್ ಆಗಿಲ್ಲ, ಸಿಕ್ಕಾಬಟ್ಟೆ ಜೋರು ಮಳೆ. ಪಾಪ ನಾವು ಈ ಕಡೆ ಆಲ್ಮೋಸ್ಟ್ ಕಾರ್ನರಲ್ಲಿ ನಿಂತ್ಕೊಂಡಿದ್ವಿ. ದೇವಸ್ಥಾನ ಹತ್ರ ಗೊತ್ತಿರೋ ಗೊತ್ತಾಗುತ್ತೆ, ಅಲ್ಲಿ ಕಡಪ ಕಲ್ ಥರ ಎಲ್ಲ ಕೂತ್ಕೊಳ್ಳೋಕ್ಕೆ. ಅಲ್ಲಿ ಇದ್ವಿ, ನಮಗೇನು ಮಳೆ ಬಿದ್ದಿಲ್ಲ. ಬಟ್ ಪಾಪ ಆ ಕಡೆ ಇರೋ 2 ಲೈನವ್ರಿಗೆ ಎಷ್ಟು ಮಳೆ ಬೀಳ್ತಿತ್ತು ಅಂದರೆ ತುಂಬ ಜನ ಪಾಪ ನೆಂದು ಕೂಡ ಹೋದರು. ಅದೇನೋ ಗೊತ್ತಿಲ್ಲ, ಫುಲ್ ಮಳೆ ಬಂದುಬಿಡ್ತು. ಆದರೆ ಒಂಥರ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಯಾಕಂದರೆ ದೇವ್ರು ತಣ್ಣಗಿತ್ತು, ದೇವಸ್ಥಾನ ತಾವೆಲ್ಲ ಫುಲ್ ನೀರು ತುಂಬ್ಕೊಂಡಿತ್ತು. ಇಷ್ಟು ಮಳೆಗೆ ಬರೀ ಒಂದು 10 ನಿಮಿಷದ ಮಳೆಗೆ ಇಷ್ಟು ತುಂಬ್ಕೊಂಡು ಹೋದ್ರೆ ಇನ್ನು ತುಂಬ ಇವಾಗ ಸೀಸನಲ್ಲೆಲ್ಲ ಮಂಗಳೂರು ಫುಲ್ ಮಳೆ ಬಂತು ಅಂದ್ರಲ್ಲ, ಆವಾಗಿನ ಎಷ್ಟು ಮಳೆ ಇತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಸಿಕ್ಕಾಬಟ್ಟೆ ಮಳೆ. ಬಟ್ ಒಂಥರ ಚೆನ್ನಾಗಿತ್ತು, ಯಾಕಂದ್ರೆ ನಾವು ಮಳೇಲಿ ದೇವ್ರ ದರ್ಶನ ಮಾಡಿರಲಿಲ್ಲ. ಈ ಸಲ ಮಳೇಲಿ ದರ್ಶನ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಆಚೆ ಕಡೆ ಬಂದಮೇಲಂತೂ ಇನ್ನೂ ಚೆನ್ನಾಗಿತ್ತು, ಯಾಕಂದರೆ ಮಳೆ ಆಲ್ಮೋಸ್ಟ್ ಕಡಿಮೆ ಆಗೋಯಿತು. ಆ ವೆದರು ನೋಡೋಕ್ಕೇ ಒಂಥರ ಅದು 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ವೆದರು. ನೋಡಿ ನೀವು. ಅದೆಲ್ಲ ಇನ್ನೂ ಆಗೋಯ್ತು ಅವಾಗಲೇ, ಎಲ್ಲ ಒಂದೇ ಅದು. ಎಲ್ಲಾಯ್ತು ಮುಂದೆ ಹೋಯ್ತಾ? ಎಲ್ಲಾಯ್ತು ಮುಂದೆ ಹೋಯ್ತಲ್ಲ. ಬಿಡಕ್ ಟೈಮಿಂಗ್ ಕರೆಕ್ಟ್ ಐತೆ. ಆ ತಾತ ಹೇಳಿ ಇವಾಗ ನೀನು ಹೇಳು, ನೀನು ಹೇಳಾಯ್ತಾ? ಹೇಳು ಹೇಳಿ ಹೇಳ್ವಾ. ಭಯ ಇರಬೇಕು ಮಕ್ಕಳಿಗೆ. ಏನಾದ್ರು ನನ್ನ ಟ್ವಿನ್ಸ್, ಅದಕ್ಕೆ 2 ಬಿಸಿ 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 ಬಜ್ಜಿ. 2 ಅಮ್ಮ ಇಲ್ಲೇ ಇಲ್ಲೇ. ಈ ಮಳೆಗೆ ಬಜ್ಜಿ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ
ಮಳೆಯಲ್ಲಿ ತಿನ್ನೋದಕ್ಕೂ ಸೂಪರ್ ಅಲ್ಲ ಮೆಣಸಿನ್ಕಾಯಿ ಬಜ್ಜಿ. ಹಾಂ ಇವಾಗ ಮಳೆ ನೋಡಿಕೊಂಡು ಐಸ್ ಕ್ರೀಮ್ ತಿನ್ನೋದು ಟೈಮೆಲ್ಲ ಐಸ್ ಕ್ರೀಮ್ ತಿನ್ನೋದು ಸಮಯ. ಸೊ ಇವತ್ತಂತೂ ಟಮಾಟ ಅಂದರೆ ಟಮಾಟ ಬಜ್ಜಿ ತಿಂದಾಯ್ತು. ಈಗ ನೋಡಿ ಈ ಮಳೆಯಲ್ಲಿ ನೋಡಿ ಈ ಮಳೆಯಲ್ಲಿ ಐಸ್ ಕ್ರೀಮ್ ತಿಂತಾರೆ. ಅದು ನೋಡ್ತಾರಲ್ಲ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ ಇಲ್ಲಲ್ಲ. ಸೂಪರ್. ಅವಾಯ್ಡ್ ಮಾಡಕ್ ಹೋಗಿ ಲೆಫ್ಟಿಗೆ ಹೇಳ್ದವಳೆ ಅಲ್ಲಿ ಹೋಗಿದೆ ಅಷ್ಟೇ. ಬಟ್ ತೊಂದರೆ ಇಲ್ಲ ಅವ್ರಿಗೇನೋ. ಯಾರಿಗೆ ಏನಾಗಿಲ್ವಾ? ಇರಿ ಗಾಡಿ ಇದೆ ಅಂತ ಗಾಡಿ ಇದೆ ಅಂತ ಇರಿಸಿ ಅವ್ರದ್ದೇ ಇವ್ರದ್ದೇ ಇರಬೇಕು. ಕರ್ಲ್ಸಲ್ಲಿ ಲೆಫ್ಟಿಗೆ ಹೇಳ್ದಿರ್ತಾನೆ ಫುಲ್ ಹೇಳ್ಕೊಂಡು ಇಲ್ಲ ಜೋಶಲ್ಲಿ ಬಂದವ್ರು ಯಾರ ಅವಾಯ್ಡ್ ಮಾಡಕ್ ಬಂದಿಲ್ಲ. ಇಲ್ಲಿಂದಾನೆ ಮುಗ್ಬಿಟ್ಟವ್ ನೋಡು. K04 ಒಂದು ಸೆಕೆಂಡ್ ಸ್ವಲ್ಪ ಇದಾದ್ರು ಅಷ್ಟೇ. ಮಳೆಯಲ್ಲಿ ಏನು ಗೊತ್ತಾ, ಕ್ಯಾನ್ಸಲ್ ಮಾಡೋಕ್ಕೋಗ್ಬಾರ್ದು ಗಾಡಿಗಳು. ಹಾಂ. ಸೊ ನಾವು ಬರೋ ರೂಟಲ್ಲಿ ಆಲ್ಮೋಸ್ಟ್ ನಾವು ಈಗ ನೋಡಿಸ್ತಿದ್ದೀನಲ್ಲ ಫಾಲ್ಸು, ಇದು ಕೂಡ ಮುಗ್ದಿತ್ತು. ಎಲ್ಲ ಮುಗಿಸ್ಕೊಂಡು ಹೋಗೋವಾಗ ಆಕ್ಸಿಡೆಂಟ್ ಥರ ಆಗಿತ್ತು. ಎಲ್ಲ ಆಲ್ಮೋಸ್ಟ್ ಗಾಡಿ ಎಲ್ಲ ನಿಂತಿತ್ತು. ಅವಾಗ ನೋಡಿದ್ರೆ ಫುಲ್ ಆಲ್ಮೋಸ್ಟ್ ಹಿಂದಕ್ಕೆ ಹೋಗ್ಬಿಟ್ಟಿದ್ದೆ. ನನಗೆ ಭಯ ಆಗಿದ್ದೇನೆಂದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಕಸ್ಮಾತ್ ಏನೋ ಅಲ್ಲಿ ಡೌನ್ ಇದ್ದು ಏನಾದ್ರು ಈಗ ಎಲ್ಲ ಗಾಡ್ ಸೆಕ್ಷನ್ ಬೇರೆ, ಅದು ಮಂಗಳೂರು ರೂಟು ಎಲ್ಲ ನೋಡಿದ್ದೀರಾ ಅನಿಸುತ್ತೆ. ಅದೇನೋ ಅಕಸ್ಮಾತ್ ಬಿದ್ದೋಗ್ಬಿಟ್ಟಿದ್ದಿದ್ರೆ ಅವ್ರು ಏನು ಆಗಬೇಕಾಗಿತ್ತು ಅನ್ನೋದು ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ಬಟ್ ಗಾಡ್ ಟುಡೇ ಏನೂ ಆಗಿಲ್ಲ ಅವ್ರಿಗೆ. ಅಂದರೆ ಅವ್ರು ಹೊರಡಿರೋರಿಗೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಗಾಡಿ ಮಾತ್ರ ಆ ಥರ ಹೋಗಿ ಆ ಕಡೆ ನಿಂತ್ಕೊಂಡ್ಬಿಟ್ಟಿತ್ತು. ಜಸ್ಟ್ ಮಿಸ್ ಆಗಿದ್ರೂ ಪ್ರಾಬ್ಲಮ್ ಆಗ್ತಾಯಿತ್ತು ಅವ್ರಿಗೆ. ಸೊ ಪ್ಲೀಸ್ ಆದಷ್ಟು ಈ ಮಳೇಲಿ ಗಾಡ್ ಸೆಕ್ಷನ್ ಇದ್ದಾಗ ದಯವಿಟ್ಟು ಸ್ಲೋವಾಗಿ ಓಡಿಸಿ ಅಷ್ಟೇ. ನಿಮ್ಮನ್ನು ನಂಬ್ಕೊಂಡೇ ಹಿಂದೆಗಡೆಯವರೆಲ್ಲ ಇರ್ತಾರೆ ಅಲ್ವಾ, ಅಷ್ಟೇ ಕೇಳ್ಕೊಳ್ಳೋದು. ಸೊ ಎಲ್ಲರೂ ಇವಾಗ ಇಳ್ಕೊಳ್ತಿದ್ದೀವಿ, ಎಲ್ಲರೂ ಮನೆಗೆ ಇವಾಗ ಹೊರಟ್ಬಿಡ್ತೀವಿ. ಬೇಜಾರಾಗ್ತಾಯಿದೆ, ಹಾಗೆ ಖುಷಿನೂ ಆಗ್ತಿದೆ ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ ಅಂತ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಏನೂ ಈ ಸಲ ನಾವು ಶಾಪಿಂಗ್ ಮಾಡಿಲ್ಲ ಗೊತ್ತಾ. ಯಾವಾಗಲೂ ನಾನು ಏನಾದ್ರು ತೊಗೊಂಡು ಬರ್ತಾನೆ ಇದ್ದೆ. ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗೂ ತೊಗೊಂಡಿದ್ದೆ, ಬಟ್ ಈ ಸಲ ಏನೂ ತೊಗೊಂಡಿಲ್ಲ. ಪ್ರಸಾದ ಒಂದು ಬಿಟ್ಟರೆ ಇನ್ನೇನೂ ತೊಗೊಂಡಿಲ್ಲ. ಅದೇ ತೊಗೋಬೇಕು ಅನ್ನೋದ್ರಲ್ಲಿ ಎಲ್ಲರೂ ನಮಗೇನು ಇಷ್ಟ ಆಗುತ್ತೆ ತಿಂದು ಉಂಡು ಕುಡಿದು ಎಲ್ಲ ಮಾಡಿದ್ದೀವಿ. ಏನೇನು ಇಷ್ಟ ಆಗುತ್ತೆ ಅದೆಲ್ಲ. ಅದು ಬಿಟ್ಟು ನಾವೇನು ಈ ಸಲ ಐಟಮ್ಸ್ಗಳಿಗೆಲ್ಲ ಏನೂ ಸ್ಪೆಂಡ್ ಮಾಡಿಲ್ಲ. ನಮ್ಮ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಸುಮ್ಮನೆ. ಅಂಥದ್ದೇನು ನನಗೆ ಅನಿಸಿಲ್ಲ ತೊಗೋಬೇಕು ಅಂತ. ಭತ್ತದ ಹಾರ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಅದೇ ರೇಟ್ಗೆ ಇಲ್ಲ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ಅಂತ ಗೊತ್ತಾಯಿತು. ಸರಿ ಇಲ್ಲೇ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಇನ್ನೂ ತೊಗೊಂಡಿಲ್ಲ. ಸೊ ಲೈಕ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ. ಪ್ರ್ಯಾಂಕ್ ಮಾಡಿದ್ದು ಇದೆಲ್ಲ ನನಗಂತೂ ತುಂಬ ಮೆಮೊರಿ ಆಗಿತ್ತು. ಒಂಥರ ರಿಲ್ಯಾಕ್ಸ್ ಫೀಲ್ ಕೊಡ್ತು. 2 ಡೇಸ್ ಹೊರಗಡೆ ಹೋಗಿದ್ದಕ್ಕೆ. ಯಾವಾಗಲೂ ಮನೇಲಿ ಇದ್ದು ಒಂಥರ ಬೋರ್ ಆಗಿತ್ತು. ತುಂಬ ಖುಷಿ ಕೊಡ್ತು. ಇನ್ನು ಅಲ್ಲಿಂದ ಬಂದಮೇಲೆ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಥ್ಯಾಂಕ್ ಯು, ಬಾಯ್ ಬಾಯ್.